ಮನುಷ್ಯರಂದ ಮೇಲೆ ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ. ಕೆಮ್ಮು ನೆಗಡಿ ಬರೋದು ಸಾಮಾನ್ಯ. ಆದ್ರೆ ಕೆಮ್ಮು ನೆಗಡಿ ಬಂದಾಗ ಆಸ್ಪತ್ರೆಯಲ್ಲಿ ದಾಖಲಾದಾಗ ತಂದೆಯವರೇ ಇದ್ದಾರೆ, ನಾನು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ನೀವು ಕೆಮ್ಮು ನೆಗಡಿಗಂತೆ ಅಡ್ಮಿಟ್ ಆಗಿದ್ರಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ. ಏನ್ ಹೇಗ್ ಕಟ್ಟಾಯ್ತು, ನಿಮ್ಗೆ ಹೇಗ್ ಗೊತ್ತಾಯ್ತು ಸರ್ ಅದು ವಿಚಾರ? ಅದು ಬಂದು 19 ತಾರೀಕು ಕೆಮ್ಮು ನೆಗಡಿಗೆ ಅಂತ ಅಡ್ಮಿಟ್ ಮಾಡಿದೆ ಸರ್. ನಿನ್ನೆ ಬಂದ್ಬಿಟ್ಟು ಮುಗೀತು ಸರ್, ಆಲ್ಮೋಸ್ಟ್ ಮಗ ನಾರ್ಮಲ್ ಆಗಿ ಅವನೇ. ಸೊ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು 2 ಗಂಟೆಗೆ ಡಿಸ್ಚಾರ್ಜ್ ಸಮ್ಮರಿ ಕೊಟ್ಟರು, ಬಿಲ್ ಕೊಟ್ಟರು, ಕ್ಲೋಸ್ ಮಾಡಿದೆ. ಸೊ ಕ್ಲೋಸ್ ಮಾಡಿಬಿಟ್ಟು 3 ಗಂಟೆಗೆ ಹತ್ರ ಇವರು ನರ್ಸ್ ಬಂದರು. ಸೊ ಇಲ್ಲಿ ಡ್ರಿಪ್ಸ್ ಹಾಕೋಕ್ಕೆ, ಒಂದು ಇಂಜೆಕ್ಷನ್ ಹಾಕೋಕ್ಕೆ ಒಂದು ಪ್ಲಾಸ್ಟರ್ ಹಾಕಿರ್ತಾರೆ ಮಗು ಕೈಗೆ. ಆ ಪ್ಲಾಸ್ಟರ್ನ ಕಟ್ ಮಾಡಿಬಿಟ್ಟು ಸೊ ಹೋಗಿ ಕಳ್ಸೋಕ್ಕೆ ಇದು ಮಾಡಿದ್ರು. ಅವಾಗ ಏನು ಮಾಡೋ, ಸಿಸರ್ ತೊಗೊಂಡು ಪ್ಲಾಸ್ಟರ್ ಕಟ್ ಮಾಡಿದಾಗ ಬೆರಳನ್ನು ಸೇರಿಸಿ ಕಟ್ ಮಾಡಿಬಿಟ್ರು. ಅಂದ್ರೆ ಸರ್, ಈ ನಿಮ್ಮ ಮಗುವಿನ ಕೈ ಒಂದು ಬೆರಳನ್ನ ಕಿರು ಬೆರಳನ್ನ ಕೈ ಕಟ್ ಮಾಡಿದ್ದಾರೆ. ಯಾವ ವೈದ್ಯರಿದ್ರ, ಏನು ನರ್ಸ್ ಇದ್ರ, ಯಾವ ವಿಚಾರ? ನರ್ಸ್ ಇದ್ರು ಸರ್. ಅವ್ರಿಗೆ ತರಬೇತಿ ಏನು ಇದ್ದಿಲ್ಲ ಏನ್ ಸರ್? ಹೇಗೆ ಗೊತ್ತಿಲ್ಲ ಸರ್, ತರಬೇತಿ ಇದೆಯಲ್ಲೋ ಗೊತ್ತಿಲ್ಲ. ಅಲ್ಲ, ಅವ್ರ ತರಬೇತಿ ಇದೆಯೋ ಗೊತ್ತಿಲ್ಲ. ಬಟ್ ಅವ್ರ ಹೆಸರು ಬಂದ್ಬಿಟ್ಟು ಅನಿತಾ ಮೇಡಮ್ ಅಂತ ಸರ್. ಅವ್ರು ಬಂದರು, ನಾನು ವೆಯ್ಟ್ ಮಾಡಿ ಅಂದೆ. ಸೊ ಕಟ್ ಮಾಡಿದಾಗ ಆ ಬ್ಲಡ್ ಬಂತು. ಬ್ಲಡ್ ಬಂದ ಮೇಲೆ ಟಕ್ ಅಂತ ಆ ಪ್ಲಾಸ್ಟರ್ ಓಪನ್ ಮಾಡಾದ್ಮೇಲೆ ಬೆರಳು ಕೆಳಗಡೆ ಬೀಳ್ತೈತೆ. ಇಮಿಡಿಯೇಟಾಗಿ ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಡು ಹೋದ್ರು. ಆಮೇಲೆ ಹೋಗ್ಬಿಟ್ಟು ಪ್ಲಾಸ್ಟರ್ ಹಾಕ್ಬಿಟ್ಟು 1-1.5 ಅವರ್ ಕುಣಿಸ್ಬಿಟ್ಟು ಯಾರು ಬಂದು ರೆಸ್ಪಾಂಡು ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ಆಮೇಲೆ ಹೋಗ್ಬಿಟ್ಟು ನಾನು ಮಾತಾಡೋಕ್ಕಾಗಿಲ್ಲ. ನಮ್ಮ ಬ್ರದರ್ ವೈಫ್ನ ಕರ್ಕೊಬಂದು ಅವ್ರನ್ನ ಕೇಳಮ್ಮ, ಏನು ಸಿಚುವೇಶನ್ ಇಲ್ವಾ, ಇಲ್ಲ ಮನೆಗೆ ಕಳ್ಸೋಕ್ಕೆ ಏನೋ ಪ್ಲ್ಯಾನ್ ಮಾಡ್ತಾವ್ರೆ, ಇಲ್ಲ ನಾವು ಬೇರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಏನಾಗಿದೆ ಅಂತ ಕೇಳ್ಬಿಟ್ಟು ಆಮೇಲೆ ಹೋದ್ಮೇಲೆ ರೀಅಡ್ಮಿಷನ್ ಮಾಡಿದ್ದು 5 ಗಂಟೆಗೆ. ರೀಅಡ್ಮಿಷನ್ ಮಾಡಿ ಬೆಡ್ಗೆ ಹೋದ್ಮೇಲೆ ಅವರು ಡಾಕ್ಟ್ರು ಬಂದಿದ್ದು 7:15 ಬಂದು, ಆಮೇಲೆ ಪ್ಲಾಸ್ಟಿಕ್ ಸರ್ಜನ್ ಬಂದು, ಆಮೇಲೆ ಕರ್ಕೊಂಡು ಹೋಗಿ 8 ಗಂಟೆಗೆ ಹೋಗಿ 10 ಗಂಟೆವರೆಗೂ ಪ್ಲಾಸ್ಟಿಕ್ ಸರ್ಜನ್ ಮಾಡೋರು. ಸರ್, ಈ ಘಟನೆ ಆದ್ಮೇಲೆ ನೀವು ಒಂದು ದೂರನ ಕೊಡ್ತೀರಾ, ಕಂಪ್ಲೇಂಟ್ ಅನ್ನ ಕೊಡ್ತೀರಾ? ಯಾವಾಗ ಕೊಟ್ರಿ ಸರ್ ಕಂಪ್ಲೇಂಟ್? ನೈಟೇ 10 ಗಂಟೆ ಒಳಗಡೆ ಕಂಪ್ಲೇಂಟ್ ಕೊಟ್ರಿ. ಈ ಮಗುಗೆ ಆಗಿದೆ, ಯಾರು ಇರಲಿಲ್ಲ ಜೊತೆಯಲ್ಲಿ, ನಾನು ಒಬ್ಬನೇ ಇದ್ದೆ. ಸೊ ಇಲ್ಲಿ ಫಸ್ಟ್ ಇಲ್ಲೂ ನೋಡ್ಕೋಬೇಕು, ಅದು ನೋಡ್ಕೋಬೇಕು ನನ್ನ ಕೈಯಲ್ಲಿ ಹೋಗ್ಬಿಟ್ಟು ಅವ್ನು ಕಂಪ್ಲೇಂಟ್ ಒಂದು FIR ಮಾಡಿ FIR ಕಾಪಿನೂ ಬಂದೈತೆ. ಸರ್, ಇವಾಗ ಬೆರಳನ್ನ ಜೋಡಿಸ್ತೀವಿ ಅನ್ನೋ ಒಂದು ವಿಷಯ ಕೂಡ ಗೊತ್ತಾಗ್ತಾ ಇದೆ. ಏನಂದ್ರು ಸರ್ ವೈದ್ಯರು? ನಾವು ಆಲ್ಮೋಸ್ಟ್ ಎಷ್ಟು ಪ್ರಯತ್ನ ಪಡ್ತೀವಿ ಫಿಕ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ದೀಪಕ್ ಅಂತ ಅವ್ರು ಸರ್ಜನ್, ಪ್ಲಾಸ್ಟಿಕ್ ಸರ್ಜನ್ ಬಂದು ಅವ್ರನ್ನ ಸರ್ಜನ್ಗೆ ಅಟ್ಯಾಚ್ ಮಾಡಿ ಇಕ್ಕಿದ್ದಾರೆ. ಸೊ ಅದನ್ನು ಪ್ಲಾಸ್ಟರು ವೇ ಮಾಡಿ ಇಕ್ಕಿದ್ದಾರೆ. ಅದು ಬಂದಮೇಲೆ ಡ್ರೆಸ್ಸಿಂಗ್ ಮಾಡಿದಾಗ ಎಷ್ಟುವರೆಗೂ ಕ್ಯೂರಿಂಗ್ ಅಂತ ಅದನ್ನ ಬಗ್ಗೆ ಕನ್ನಡಿಯಕ್ಕೆ ಆಗೋಗುತ್ತೆ. ಇಲ್ಲಿವರೆಗೆ ನೀವು ಹಾಸ್ಪಿಟಲಲ್ಲಿ ಎಷ್ಟು ಬಿಲ್ಲನ್ನು ಕಟ್ಟಿದ್ದೀರಿ ಸರ್? ಸರ್, ಟೋಟಲ್ 5 ದಿನಕ್ಕೆ ನಾನು 27,755 ರೂಪಾಯಿ ಕಟ್ಟಿದ್ದೆ. ಮತ್ತೊಬ್ರು ಆ ಮಗುವಿನ ಸಂವಾದಕರಿದ್ದಾರೆ, ನಾನು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಈ ಮಗುವಿನ ಒಂದು ಕೈ ಬೆರಳಿನ ಒಂದು ಕಟ್ಟಾಗಿರೋ ವಿಚಾರ ಹೇಗಾಯ್ತು ಸರ್? ಹೇಗಾಯ್ತು, ಇಷ್ಟೊತ್ತು ಅವ್ರ ತಂದೆಯವ್ರು ಹೇಳಿದ್ರಲ್ಲ ಅದೇ ಥರ ಆಗಿರೋದು. ನಮ್ಗೆ ಗೊತ್ತಾಗಿರೋದು ಸಾಯಂಕಾಲ 7:30ಗೆ. ನಾವೆಲ್ಲ ಇಲ್ಲಿ ಹೌಸ್ ಬಂದಮೇಲೆ ನಮಗೆ ನೈಟು 9 ಗಂಟೆವರೆಗೂ ಯಾರೂ ರೆಸ್ಪಾನ್ಸಿಬಲ್ ಮಾಡಿಲ್ಲ. ಇವನ್ ಸೆಕ್ಯೂರಿಟಿ ಆಗಿರ್ಬೋದು, ಮತ್ತು ಡಾಕ್ಟ್ರ್ ಆಗಿರ್ಬೋದು, ಡ್ಯೂಟಿ ಡಾಕ್ಟ್ರ್ ಆಗಿರ್ಬೋದು, ಆ ನರ್ಸ್ ಆಗಲಿ, ಯಾರೂ ನಮಗೆ ರೆಸ್ಪಾನ್ಸಿಬಲ್ ಮಾಡಿಲ್ಲ. ನಾವು ಫೋನ್ ಮಾಡಿದ್ರು ಫೋನ್ ನಂಬರು ಕೊಟ್ಟಿಲ್ಲ. ನಮ್ಗೆ ನೈಟು 9:30ಗೆ ನಾವು ಪೊಲೀಸವ್ರು ಕಂಪ್ಲೇಂಟ್ ಮಾಡೋದಕ್ಕೆ ಫಸ್ಟು 112 ಕಂಪ್ಲೇಂಟ್ ಮಾಡಿದ್ವಿ. ಆಮೇಲೆ ಬೈಕ್ನಳ್ಳಿ ಪೊಲೀಸ್ನವ್ರು ಬಂದರು, ಮತ್ತು ಇಂದಿರಾನಗರ ಪೊಲೀಸ್ನವ್ರು ಬಂದರು. ಇಂದಿರಾನಗರ ಪೊಲೀಸವ್ರು ಬಂದ್ಬಿಟ್ಟು ಎಲ್ಲ ತೊಗೊಂಡ್ಬಿಟ್ಟು ನಾವು ಮಾತಾಡೋಣ ಅಂತ ಹೇಳ್ಬಿಟ್ಟು ನೈಟ್ 2 ಗಂಟೆಗೆ ತೊಗೊಂಡೋಗ್ಬಿಟ್ಟು ನಮ್ಮನ್ನು ನೈಟು 11 ಗಂಟೆಗೆ ಹೋಗಿ FIR ಮಾಡ್ತೀವಿ. 12:30ಗೆ ನಮಗೆ FIR ರೆಡಿ ಮಾಡಿಕೊಟ್ರು. ಈಗ ಬಂದು ನಾವು ಕೂತು ಮಾತಾಡೋಣ ಅಂದ್ರೆ ಇದುವರೆಗೂ ಯಾರೂ ಬಂದಿಲ್ಲ. ಈಗ ಸರ್ಜರಿ ಮಾಡಿರೋ ಡಾಕ್ಟ್ರು ಬಂದಿಲ್ಲ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾಯಿದ್ರು, ಬೆಳಗ್ಗೆನೂ ಬಂದಿಲ್ಲ ಅಂತ ಡಾಕ್ಟ್ರು. ಯಾರೋ ಹೇಮಲತಾ ಮೇಡಮ್ ಅಂತ ಯಾರು ಗೊತ್ತಿಲ್ಲ. ಹೇಮಲತಾ ಮೇಡಮ್ ಅಪ್ಪ, ಡಾಕ್ಟ್ರು ಹೇಮಲತಾ ತಾನೆ? ಮೀನಾಕ್ಷಿ, ಡಾಕ್ಟ್ರು ಮೀನಾಕ್ಷಿ ಅಮ್ಮ ಅವರು ಬಂದಿದ್ರಂತೆ. ಮತ್ತು ಸರ್ಜರಿ ಮಾಡಿರೋ ಡಾಕ್ಟ್ರು ಇನ್ನೂ ಇದುವರೆಗೂ ಬಂದಿಲ್ಲ. ಈಗ ಕೇಳಿದ್ದಕ್ಕೆ 5 ಗಂಟೆಗೆ ಬರ್ತಾನೆ ಅಂತ ನಾವು ಕಾದು ನೋಡ್ತಾ ಇದ್ದೀವಿ. ಬೆರಳನ್ನ ಜೋಡಿಸ್ತಾರ? ಜೋಡಿಸುವ ಅಂತ ಅವಕಾಶ ಬರಲ್ಲ. ಜೋಡಿಸಿದ್ರೆ ಅದು ಮುಂದೆ ಮಗು ಫ್ಯೂಚರ್ಗೆ ಅದು ಬೆಳವಣಿಗೆ ಆಗಲ್ಲ. ಅದು ಕಟ್ಟಾಗಿ ಇಷ್ಟು ಟೈಮಿಂಗ್ಸ್ ಅಂತಿರುತ್ತೆ. ಆ ಟೈಮಿಂಗ್ಸ್ಗಳ ಜೋಡಣೆ ಮಾಡಿದ್ರೆ ಅದು ಫಿಕ್ಸ್ ಆಗುತ್ತೆ, ಇಲ್ಲಾಂದ್ರೆ ಅದಕ್ಕಾಗಲ್ಲ. ಸರ್, ನೀವು ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಾ, FIR ಕೂಡ ಆಗಿದೆ. ಮುಂದಿನ ಕಾನೂನು ಕ್ರಮ ಏನು ಸರ್? ಅವ್ರನ್ನ ರೆಸ್ಪಾನ್ಸ್ ಮುಂದಿನ ಕಾನೂನು ಕ್ರಮ ಅಂದರೆ ಈಗ ನಾವು FIR ಮಾಡಿದ್ದೀವಿ. ಪೊಲೀಸರು ಏನು ಆ್ಯಕ್ಷನ್ ತೊಗೊತಾರೆ. ನಾವು ಅಡ್ವೊಕೇಟ್ ಮುಖಾಂತರ ಹೋಗ್ತಾ ಇದ್ದೀವಿ. ಮತ್ತು ನಮಗೆ ಮಗುಗೆ ಫ್ಯೂಚರ್ಗೆ ನಮಗೆ ಏನಾದರೂ ಕಾಂಪೋಸಿಷನ್ ಕೊಡಬೇಕು, ಮಗು ಹೆಲ್ತ್ ವೈಸ್ಗೆ ಕೊಡಬೇಕು. ಎಷ್ಟು ಅಂದಾಜು ಸರ್? ಇಲ್ಲ, ನಾವು ಅವ್ರಿಗೆ ಇನ್ಸೂರೆನ್ಸ್ ಟೈಮ್ ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡ್ಬೇಕು. ಈಗ ನೋಡಿ, ಆ ಮಗುಗೆ ಆಧಾರ್ ಕಾರ್ಡ್ ಬರಲ್ಲ. ಯಾವ ಡಾಕ್ಟರ್ ಸರ್ಟಿಫಿಕೇಟ್ ತೊಗೊಂಡೋದ್ರೂ ಆಧಾರ್ ಕಾರ್ಡ್ ಬರಲ್ಲ. ನಮಗೆ ಅಲ್ಲಿ ತೊಗೊಂಡೋಗ್ಬೇಕಂದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಲೇಬೇಕು. ಈಗ ಮಗುಗೆ ನನಗೆ ಗ್ಯಾರಂಟಿ ಕೊಡಬೇಕು. ಆ ಮಗು ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಚಿನ್ಮಯ ಅವರು ಗ್ಯಾರಂಟಿ ಕೊಡಬೇಕು. ಇನ್ಸೂರೆನ್ಸ್ ಟೈಪ್ ನಮ್ಗೆ ಮಾಡಿಕೊಡ್ಬೇಕು.
ಅಂದ್ರೆ ಆರೋಗ್ಯದಲ್ಲಿ ಏನೋ ಹೆಚ್ಚು ಹೌದು, ಕಡಿಮೆ ಆದ್ರೆ ಹೌದು. ಎಲ್ಲ ನೀವೇ ವೆಚ್ಚ ನೋಡ್ಕೋಬೇಕು. ಹೌದು 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 ಎಲ್ಲ ಅವರು ಯಾಕೆ ಗೊತ್ತಾ, ಇದು ಅವ್ರು ನೆಗ್ಲೆಕ್ಟ್ ಮಾಡಿ ಮಾಡಿರೋ ಸರ್. ನಾನು ಕೋಲ್ಡ್ ಕರ್ಕೊಂಬಂದು ಫಸ್ಟ್ ನನ್ನ ಲೈಫಲ್ಲಿ ನನಗೆ ಇವಾಗ 52 ವಯಸ್ಸು, ಕೋಲ್ಡ್ ಕರ್ಕೊಂಬಂದು ಬೆರಳು ಕಟ್ ಮಾಡೋ ಹಾಸ್ಪಿಟ್ಲ್ ಅಂದರೆ ಫಸ್ಟ್ ಚಿನ್ಮಯ ಹಾಸ್ಪಿಟ್ಲ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಭಾರಿ ದೊಡ್ಡ ಹಾಸ್ಪಿಟ್ಲ್. 20 ವರ್ಷಕ್ಕೆ ಮುಂಚೆ ಚಿನ್ಮಯ ಹಾಸ್ಪಿಟ್ಲ್ ಒಳ್ಳೆ ಹೆಸರು ಮಾಡಿತ್ತು. ಈಗ ಚಿನ್ಮಯ ಹಾಸ್ಪಿಟ್ಲ್ ಅಂದರೆ ದುಡ್ಡು ಮಾಡೋಕೆ ರೆಡಿ ಮಾಡ್ತಾ ಇದ್ದಾರೆ ಅಷ್ಟೇ. ದಯವಿಟ್ಟು ನನಗೆ ಏನು ಗೊತ್ತಾ, ಮಗುಗೆ ಒಂದು ಬ್ಯಾಕ್ ಸಪೋರ್ಟ್ ಇರಬೇಕು. ಅದು ಚಿನ್ಮಯ ಅವರು ಟೋಟ್ಲು ಅವರು ಇನ್ಚಾರ್ಜ್ ತೊಗೊಂಡು ನಮ್ಗೆ ಮಾಡಿಕೊಡ್ತಾರೆ. ಇದಾಗಿತ್ತು ಏನು ಮಗುವಿನ ಕೈ ಬೆರಳು ಕಟ್ಟಾಗಿರುವ ಸಂಬಂಧಿಕರು ಮತ್ತು ಅವರ ತಂದೆಯವರ ಮಾತು. ಏನು ಬೆರಳನ್ನ ಕಟ್ಟಾಗಿದೆ, ಆದರೆ ಅದು ಜೋಡಣೆ ಮಾಡುವುದಕ್ಕೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಆ ಮಗುವಿನ ಸಂಪೂರ್ಣ ಜವಾಬ್ದಾರಿಯನ್ನ ಆಸ್ಪತ್ರೆಯವರೇ ಹೇಳಿಕೊಳ್ಬೇಕು. ಒಂದು ಹೆಚ್ಚು ಕಡಿಮೆ ಆದರೆ ಆಸ್ಪತ್ರೆಯವರ ಜವಾಬ್ದಾರಿ. ಜೊತೆಗೆ ಈ ಘಟನೆಯಿಂದ ಆಸ್ಪತ್ರೆಗೆ ಕೂಡ ಕೆಟ್ಟ ಹೆಸರಾಗ್ತಾ ಇದೆ. ಒಂದು ಕಾಲದಲ್ಲಿ ಭಾರಿ ಒಂದು ವ್ಯವಸ್ಥೆ ಅಥವಾ ಒಂದು ಸೇವೆಯನ್ನು ಮಾಡುತ್ತಾ ಹೆಸರನ್ನು ಹೊಂದಿತ್ತು. ಆದರೆ ಈ ರೀತಿ ಆಸ್ಪತ್ರೆ ಆಯ್ತಲ್ಲ ಅಂತ ಒಂದು ದುಃಖದ ವಿಷಯ ಕೂಡ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.